ಉಡುಪಿಯಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನಿಂದ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 14ನೇ ತಾರೀಕು ರಾತ್ರಿ ಮೊಹಮ್ಮದ್ ಹುಸೇನ್ ಎಂಬ ವ್ಯಕ್ತಿ ಸಾವನ್ನಪ್ಪಿದ್ರು. ಸದ್ಯ ಮೃತನ ಕುಟುಂಬಕ್ಕೆ ಆರೋಪಿಯ ತಂದೆ ದೇವಿ ಪ್ರಸಾದ್ ಶೆಟ್ಟಿ ಸಾಂತ್ವನವನ್ನ ಹೇಳಿದ್ದಾರೆ. ಸೂಕ್ತ ಪರಿಹಾರವನ್ನ ದೊರಕಿಸುವಂತಹ ಕೆಲಸ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಜೊತೆಗೆ ಮುಂದೆಯೂ ನಾನು ಅವರಿಗೆ ಸಹಕಾರವನ್ನ ಮಾಡ್ತೀನಿ ಅಂತ ಹೇಳಿ ಆರೋಪಿ ಪ್ರಜ್ವಲ್ ತಂದೆ ಕಾಂಗ್ರೆಸ್ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಂಬುವರ ಬೈಕಿಗೆ ಕಾರೊಂದು ಡಿಕ್ಕಿಯಾಗಿ ಆತ 2 ದಿವಸದ ನಂತರ ಮೃತಪಟ್ಟ ಘಟನೆ ನಮಗೆ ತೀರಾ ನೋವು ತಂದಿದೆ. ನನ್ನ ಮಗನನ್ನೇ ಠಾಣೆಗೆ ಕರೆಸಿ ಯಾವುದೇ ಕಾನೂನನ್ನು ಮರೆಮಾಚಿಲ್ಲ ನಾವು. ಅಥವಾ ಯಾವುದೇ ರೀತಿಯ ಯಾರಿಗೆ ಒತ್ತಡ ಕೂಡ ಹಾಕಿಲ್ಲ, ಯಾವುದೇ ಅಧಿಕಾರಿಗೂ ಫೋನ್ ಮಾಡಿಲ್ಲ. ನಾನು ಕಾನೂನಲ್ಲಿ ಏನು ರೀತಿದೆ ಅದನ್ನು ಮಾಡಿ ಅಂತ ಹೇಳಿ ಕಳಿಸಿದ್ದೆ. ಅದೇ ರೀತಿ ಅಲ್ಲಿ ಆಸ್ಪತ್ರೆಗೆ ಸೇರಿಸಿದಂಥ ಹುಡುಗನ ವಿಚಾರದಲ್ಲೂ ಕೂಡ ನಮ್ಮವರಿಗೆ ಫೋನ್ ಮಾಡಿ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು, ಆತನ ಆರೋಗ್ಯ ವಿಚಾರಣೆ ಮಾಡಬೇಕು. ನಾನು ವೈದ್ಯರಿಗೆ ಅಜ್ಜರ ಕಾಡಲ್ಲಿ ಸಮಸ್ಯೆ ಆಗ್ತದೆ ಅಂದರೆ ಮಣಿಪಾಲಕ್ಕೆ ಹಾಕಿದರು. ಅಲ್ಲಿ ಕೂಡ ವೈದ್ಯರಿಗೆ ಫೋನ್ ಮಾಡಿದೆ. ಅವರು ಹೇಳಿದರು 48 ಗಂಟೆ ಆತನ ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ. ಆದ್ದರಿಂದ ಅಲ್ಲಿ ಕೂಡ ಅಲ್ಲಿಯ ವೈದ್ಯರುಗಳಿಗೆ, ಅಲ್ಲಿ ಅವನ ಹೆಂಡತಿಗೆ ಎಲ್ಲರಿಗೂ ಕೂಡ ನಾನು ಏನು ಮಾಡಬೇಕು ಅದನ್ನು ಮಾಡಿಸಿ ನನ್ನ ಮಾನವೀಯತೆ ಕೆಲಸವನ್ನು ಮಾಡಿದ್ದೇನೆ. ದುರ್ದೈವವಾಗಿ ಆತ 2 ದಿನದ ನಂತರ ತೀರಿ ಹೋಗಿದ್ದಾನೆ. ಆಗ ಕೂಡ ಆತನ ಮನೆಗೆ ಹೋಗಿ ಆತನ ಹೆಂಡತಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಏನಾದರೂ ನಾನು ಇದ್ದೇನೆ ಎಂಬ ವಿಚಾರವನ್ನು ಹೇಳಿದ್ದೆ. ತಂದೆ ಅಲ್ಲಿ ಹೆಣ ತರಲಿಕ್ಕೆ ಹೋಗಿದ್ದರು. ಅಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವತ್ತಿನ ದಿನ ತಂದೆ ತಾಯಿಗೂ ಕೂಡ ಭೇಟಿಯಾಗಿ ಆ ಮಗ ತೀರಿ ಹೋದಂಥ ದುಃಖವನ್ನು ನನಗೆ ಅದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮಗನ ಸ್ಥಾನದಲ್ಲಿ ನಿಂತು ನಿಮಗೆ ಈ ಹಿಂದೆ ಕೂಡ ಈ ಜಾಗ ಕೊಟ್ಟು ಮನೆ ಮಾಡಿಸಿ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದನೆ ಕೊಟ್ಟಿದ್ದೆ. ಮುಂದೆ ಕೂಡ ನಾನು ಆ ಸಹಕಾರವನ್ನು ಮಾಡ್ತೇನೆ. ನೀವು ಯಾವುದೇ ದುಃಖವನ್ನು ನೀವು ಇನ್ನು ಮಾಡಬಾರ್ದು. ನಾನಿದ್ದೇನೆ ನಿಮ್ಮೊಂದಿಗೆ. ಪರಿಹಾರವನ್ನು ಕೂಡ ಸೂಕ್ತ ರೀತಿಯಲ್ಲಿ ದೊರಕಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ. ಉಡುಪಿಯ ಶಿರುವ ಠಾಣಾ ವ್ಯಾಪ್ತಿ ಬೆಳಪುನಲ್ಲಿ ನಡೆದಂತಹ ಹಿಟ್ ಅಂಡ್ ಪ್ರಕರಣ ಇದು. ಹಿಟ್ ಅಂಡ್ ರನ್ ಪ್ರಕರಣ. ಕಾಂಗ್ರೆಸ್ ಮುಖಂಡ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅವರ ಪುತ್ರ ಪ್ರಜ್ವಲ್ ಈ ಪ್ರಕರಣದಲ್ಲಿ ಆರೋಪಿ. ಪ್ರಜ್ವಲ್ ಶೆಟ್ಟಿ ಚಲಾಯಿಸ್ತಾ ಇದ್ದಂತಹ ಥಾರ್ ನೇರವಾಗಿ ಮೊಹಮ್ಮದ್ ಹುಸೇನ್ ಅವರು ಓಡಿಸ್ತಾ ಇದ್ದಂತಹ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯನ್ನ ಹೊಡೆಯುತ್ತೆ. ಆನಂತರ ಮೊಹಮ್ಮದ್ ಹುಸೇನ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರೂ ಕೂಡ ಅವರು ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಈಗ ಮೃತನ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕಾಂಗ್ರೆಸ್ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿ ಮಾಡಿದ್ದಾರೆ. ಅವ್ರ ಮನೆಗೆ ತೆರಳಿ ಕೂಡ ಸಾಂತ್ವನವನ್ನ ಹೇಳಿದ್ದಾರಂತೆ. ಅದರ ಜೊತೆಗೆ ತಡವಾಗಿ ನನಗೆ ಪ್ರಕರಣ ನಡೆದಿದ್ದು ಗೊತ್ತಾಯಿತು, ಮಗನಿಗೆ ನಾನು ಗದರ್ತೀನಿ ಅನ್ನುವಂತಹ ಕಾರಣಕ್ಕಾಗಿ ನಮ್ಮನೆಯಲ್ಲೂ ನನಗೆ ಈ ವಿಚಾರವನ್ನ ತಿಳಿಸಿರ್ಲಿಲ್ಲ. ಬಟ್ ಎಲ್ಲೂ ಕೂಡ ನಾನು ಪ್ರಭಾವವನ್ನ ಬೀರಿಲ್ಲ. ಪೊಲೀಸರಿಗೆ ಈ ವಿಚಾರವನ್ನ ಮುಟ್ಟಿಸುವಂತಹ ಕೆಲಸ, ನನ್ನ ಮಗನನ್ನ ಸ್ಟೇಷನ್ಗೆ ಕಳುಹಿಸುವಂತಹ ಕೆಲಸವನ್ನ ನಾನು ಮಾಡಿದ್ದೀನಿ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕುಟುಂಬಕ್ಕೆ ಆಗಿರುವಂತಹ ಅನ್ಯಾಯ, ಆ ಕುಟುಂಬ ಕಳ್ಕೊಂಡಿರುವಂತಹ ಮಗನನ್ನ ವಾಪಸ್ ಕಳಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ನೆರವು ಕೊಡಬೇಕಾದಂತಹ ಪರಿಹಾರ ಮುಂದಿನ ದಿನಗಳಲ್ಲೂ ಕೂಡ ಅವ್ರ ಜೊತೆ ನಿಲ್ಲುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನ ದೇವಿ ಪ್ರಸಾದ್ ಶೆಟ್ಟಿ ನೀಡಿದ್ದಾರೆ. ಹದಿಮೂರನೇ ತಾರೀಕು ಕಾರ್ಕಳ ತಾಲೂಕಿನಲ್ಲಿ ಇರುವ ಶಿವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಬೆಳಪು ಎಂಬ ಗ್ರಾಮದಲ್ಲಿ ಒಂದು ಆಕ್ಸಿಡೆಂಟ್ ಪ್ರಕರಣ ದಾಖಲಾಗಿದೆ. ಅದರಲ್ಲಿ 2 ವೀಲರ್ನಲ್ಲಿ ಅಬ್ದುಲ್ ಖಾದರ್ ಎಂದು ಒಬ್ಬರು ಬೆಳಪು ಗ್ರಾಮದವರು, ಅವರು ಒಂದು ಕಡೆಯಿಂದ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತಾರೆ. ತದನಂತರ ಅಲ್ಲಿ ಅದರ ಸಲುವಾಗಿ ಆಕ್ಸಿಡೆಂಟ್ ಕೇಸು ಶಿವ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 83/24ನಲ್ಲಿ ಅಂಡರ್ ಸೆಕ್ಷನ್ 281 ಮತ್ತು 125 BNSನಲ್ಲಿ ಕೇಸ್ ದಾಖಲಾಗುತ್ತದೆ. ಅಲ್ಲಿ ಇರುವ CCTV ಫುಟೇಜಸನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆಗಿ ಒಂದು ಕಾರ್ ಗಾಡಿ ಹೋಗೋದು CCTV ಫುಟೇಜ್ನಲ್ಲಿ ರೆಕಾರ್ಡ್ ಆಗಿದೆ. ಆ ಆಕ್ಸಿಡೆಂಟು ಕಂಡು ಬಂದಿದೆ. ತದನಂತರ ಅದು ಯಾರ್ದು ಗಾಡಿ ಎಂದು ವೆರಿಫೈ ಮಾಡೋಕ್ಕೆ ಮುಂದೆ ಹೋದಾಗ ಪೊಲೀಸ್ ತನಿಖೆಯಲ್ಲಿ ಅದು ತಾರ್ ಗಾಡಿ ಪ್ರಜ್ವಲ್ ಶೆಟ್ಟಿ ಬೆಳಪು ಗ್ರಾಮದಲ್ಲಿ ಇರುವ ಪ್ರಜ್ವಲ್ ಶೆಟ್ಟಿ ಎಂಬುದು ಗೊತ್ತಾಗಿದೆ. ನಂತರ ಗಾಡಿ ಮತ್ತು ಆರೋಪಿಯನ್ನು ವಶಕ್ಕೆ ಪಡಿಸಿಕೊಂಡು ಕಾನೂನು ರೀತಿಯಲ್ಲಿ ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅವರಿಗೆ ಸ್ಟೇಷನ್ ಬೇಲ್ನಲ್ಲಿ ವಾಪಸ್ ಕಳಿಸ್ಕೊಡಲಾಗಿದೆ. 14th ಬೆಳಗಿನ ಜಾವ ಮತ್ತು 14th ನೈಟು ಈ ವಿಕ್ಟಿಮ್ ಆದ ಅಬ್ದುಲ್ ಖಾದರ್ ಅವರು ತೀರೋಗಿರ್ತಾರೆ.
ಸೊ ಈಗ ಹೆಚ್ಚಿನ ಸೆಕ್ಷನ್ಗಳನ್ನು ಆ್ಯಡ್ ಮಾಡಿ ನಮ್ಮ ತನಿಖೆಯನ್ನು ಮುಂದುವರಿಸಿ ಆದಷ್ಟು ಬೇಗನೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.